ಪ್ರಿಯರಾದವರ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ, ಸಂತೋಷವಾಗಿದ್ದೀರಿ, ಹೌದಲ್ವಾ? ಸರಿ, ಈ ಸ್ಥಳವನ್ನು ನೋಡಿದ್ದೀರಾ? ಹೇಗಿದೆ? ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ಪಟ್ಟಣದಲ್ಲಿರುವಂತ ಒಂದು ಬೆಟ್ಟ ಪ್ರದೇಶ ಇದು. ನೋಡುವುದಕ್ಕೆ ಎಷ್ಟು ಸುಂದರವಾಗಿದೆ ಅಲ್ಲ? ದೇವರಾದ ಯೇಸು ಕ್ರಿಸ್ತನ ಸೃಷ್ಟಿಯನ್ನು ನೋಡಿದ್ದೀರಾ? ಎಷ್ಟು ಸುಂದರವಾಗಿದೆ. ಬಹಳ ಸಂತೋಷ. ಸರಿ, ಈ ದಿನದಲ್ಲಿ ನನಗೊಂದು ಸಮಸ್ಯೆ. ಏನ್ ಮಾಡುವುದು, ಏನು ತೀರ್ಮಾನ ಮಾಡುವುದೆಂದು ತಿಳಿಯುತ್ತಿಲ್ಲ. ಬಿಸ್ನೆಸ್ನಲ್ಲಿ, ನನ್ನ ಮಕ್ಕಳ ಕಾರ್ಯದಲ್ಲಿ, ನನ್ನ ಕೆಲಸದ ವಿಷಯದಲ್ಲಿ, ಭವಿಷ್ಯತ್ ಕಾಲದ ಬಗ್ಗೆ ಏನ್ ಮಾಡುವುದೆಂದು ತಿಳಿಯದೆ ಕಂಗಾಲಾಗಿ ನಿಂತಿದ್ದೀರಾ? ದೇವರೊಂದು ಸುಂದರವಾದ ಮಾತನ್ನು ಹೇಳುತ್ತಾರೆ. ಯೆಶಾಯ 48ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನಾನೇ ನಿನ್ನ ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನಾನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸುವೆನು, ನೀನು ನಡೆಯಬೇಕಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು ಎಂಬುದಾಗಿ ಮಾತು ಕೊಡುತ್ತಾರೆ. ಮತ್ತ್ಯಾಕೆ ಭಯಪಡಬೇಕು? ಆತನ ಬಳಿಗೆ ಹೋಗಿರಿ, ಆತನ ಸಮ್ಮುಖದಲ್ಲಿ ಕೂತುಕೊಳ್ಳಿ, ಆತನ ಬಳಿ ಆಲೋಚನೆ ಕೇಳಿರಿ. ಆತನು ಸುಂದರವಾಗಿ ಆಲೋಚನೆ ಕೊಟ್ಟು ಮಾರ್ಗ ತೋರಿಸಿ ನಡೆಸುವನೆಂದು ಮಾತು ಕೊಡುತ್ತಾನೆ. ನಾವಿಲ್ಲಿ ಆಸ್ಟ್ರೇಲಿಯಾಗೆ ಬಂದಾಗ ಇಲ್ಲಿ ಸೇವೆ ಮಾಡುವಂತ ಒಬ್ಬ ಮಗಳು ಇದ್ದಾರೆ. ಅವರ ಜೀವಿತದಲ್ಲಿ ನಡೆದಂತ ಒಂದು ಘಟನೆಯನ್ನು ಹೇಳಿದರು. ಅವರಿಗೆ ಸ್ಕೂಲ್ನಲ್ಲಿ ಓದುವಂತ ಒಬ್ಬ ಯೌವನ ಮಗಳಿದ್ದಾಳೆ. ಅವಳು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿದರೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತದೆ ಎಂಬುದಾಗಿ ಬಹಳ ಹಣ ಖರ್ಚು ಮಾಡಿ ಪ್ರೈವೇಟ್ ಸ್ಕೂಲ್ನಲ್ಲಿ ಅವಳನ್ನು ಓದಿಸಿದರು. ಆದರೆ ಆ ಸ್ಕೂಲ್ನಲ್ಲಿ ಅವಳಿಗೊಂದು ಸಮಸ್ಯೆ. ಅಲ್ಲಿರುವಂತ ಆ ಮಕ್ಕಳು ಅವಳನ್ನು ಪರಿಹಾಸ್ಯ ಮಾಡಿ, ಬಹಳ ಗೇಲಿ ಮಾಡಿ, ಓದಿನಲ್ಲಿ ಅವಳಿಗೆ ಗಮನ ಕೊಡಲು ಆಗುತ್ತಿಲ್ಲ. ಮಗಳು ಬಾಧಿಸಲ್ಪಟ್ಟಿದ್ದಾಳಲ್ಲ, ಏನ್ ಮಾಡುವುದು ಎಂದು ದೇವರ ಬಳಿ ಹೋಗಿ ಕೇಳುವಾಗ, ದೇವರೇ ಏನ್ ಮಾಡುವುದು, ಸ್ಕೂಲನ್ನು ಬದಲಾಯಿಸು ಎಂದು ಹೇಳಿದರು. ಬದಲಾಯಿಸಿದರೆ ಮುಂದೆ ಯಾವ ಸ್ಕೂಲ್ನಲ್ಲಿ ಓದಿಸುವುದು? ಇಲ್ಲಿ ಪ್ರೈವೇಟ್ ಸ್ಕೂಲ್ ಅಂದರೆ ಬಹಳ ಹಣ ಖರ್ಚು ಮಾಡಬೇಕು. ಅಷ್ಟು ಖರ್ಚು ಮಾಡಿದರೂ ಕೂಡ ಅಲ್ಲಿ ಸಮಸ್ಯೆಗಳು. ಏನ್ ಮಾಡುವುದು ಎಂಬುದಾಗಿ ದೇವರ ಮುಂದೆ, ಯಾವ ಸ್ಕೂಲ್ಗೆ ಬದಲಾಯಿಸುವುದು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ, ಕರ್ತನ ಆಲೋಚನೆ ಕೊಟ್ಟನು, ಸರ್ಕಾರಿ ಶಾಲೆಯಲ್ಲಿ ಓದಿಸು ಎಂಬುದಾಗಿ. ಅದಕ್ಕೆ ಫೀಸ್ ಏನೂ ಇಲ್ಲ, ಉಚಿತ. ಅಲ್ಲಿ ಹಣ ಖರ್ಚು ಮಾಡಬೇಕಾಗಿಲ್ಲ. ಇವರಿಗೆ ಯೋಚನೆ, ಈ ಸರ್ಕಾರಿ ಶಾಲೆಯಲ್ಲಿ ಮಗಳನ್ನು ಈಗ ಓದಿಸುವುದಾ, ಅದು ಚೆನ್ನಾಗಿರುತ್ತದ ಎಂಬಂತ ಒಂದು ಯೋಚನೆ. ಆಗ ದೇವರು, ನೀನು ಅಲ್ಲಿ ಓದಿಸು ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದಾಗ, ಸರಿ ದೇವರೇ ಎಂಬುದಾಗಿ ವಿಧೇಯರಾಗಿ ಮಗಳನ್ನು ಗವರ್ಮೆಂಟ್ ಸ್ಕೂಲ್ಗೆ ಸೇರಿಸಿದರು. ಸೇರಿಸಿದ್ದರಿಂದ ಒಂದು ಬದಲಾವಣೆ ಉಂಟಾಯಿತು. ಮಗಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಆಶೀರ್ವಾದ. ಅಷ್ಟು ಮಾತ್ರವಲ್ಲ, ಆ ಒಂದು ಸ್ಕೂಲ್ನಲ್ಲಿ, ಆ ಗವರ್ಮೆಂಟ್ ಸ್ಕೂಲ್ನಲ್ಲಿ 4 ಪ್ರೇಯರ್ ಸೆಲ್ಗಳು ಇವೆ ಎಂಬುದನ್ನು ಕಂಡುಕೊಂಡರು. ಅವರು ಹೇಳಿದರು, ನಾನು ಎಷ್ಟೋ ವರ್ಷಗಳಾಗಿ ಆ ಸ್ಕೂಲ್, ಆ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿದ್ದೇನೆ. ಆ ಸರ್ಕಾರಿ ಶಾಲೆಯಲ್ಲಿ 4 ಪ್ರಾರ್ಥನಾ ಗುಂಪು ಇರುವುದು ನನ್ನ ಮಗಳಲ್ಲಿ ಹೋದ ನಂತರವೇ ತಿಳಿಯಿತು. ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವುದನ್ನು ಅರಿತುಕೊಂಡೆನು ಎಂಬುದಾಗಿ. ಆಶ್ಚರ್ಯವಾದ ಕಾರ್ಯಗಳನ್ನು ನೀವು ನೋಡಬೇಕು, ಅನುಭವಿಸಬೇಕು ಅಂದರೆ ದೇವರ ಆಲೋಚನೆಯನ್ನು ಕೇಳಬೇಕು. ನೀವೇ ಮೈಂಡ್ನಲ್ಲಿ ತೀರ್ಮಾನ ಮಾಡಿ, ಈ ಸ್ಕೂಲ್ನಲ್ಲೇ ಓದಿಸಬೇಕು, ಇಷ್ಟು ಹಣ ಖರ್ಚು ಮಾಡಬೇಕು, ಅದೆಲ್ಲ ಯಾಕೆ? ದೇವರ ಬಳಿ ಕೇಳಿರಿ, ನನ್ನ ಮಕ್ಕಳನ್ನು ಯಾವ ಸ್ಕೂಲ್ನಲ್ಲಿ ಓದಿಸಬೇಕು, ಇದರಲ್ಲಿ ಏನು ತೀರ್ಮಾನ ಮಾಡಬೇಕು, ಎಲ್ಲಿ ಬಿಸ್ನೆಸ್ ಮಾಡಬೇಕು, ಎಲ್ಲಿ ಸೇವೆ ಮಾಡಬೇಕು. ದೇವರು ಸ್ಪಷ್ಟವಾಗಿ ಬೋಧಿಸಿ ಸುಂದರವಾಗಿ ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ. ಅವರು ಹೇಳುತ್ತಾರೆ, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸುವೆನೋ, ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನೋ. ನೀವು ಸ್ವಲ್ಪ ದೇವರ ಪಾದಗಳಲ್ಲಿ ಕುಳಿತು ಆತನ ಚಿತ್ತವನ್ನು ಕೇಳಿ ಅರಿತುಕೊಂಡರೆ ಸುಂದರವಾದ ಆಲೋಚನೆ ಕೊಡುವರು. ನೀವೇ ತೀರ್ಮಾನ ಮಾಡಿ ಇದು ಹೀಗೆ ಹಾಗೆ ಎಂಬುದಾಗಿ ಅಂದುಕೊಂಡರೆ ದೇವರದಕ್ಕೆ ತಲೆ ಹಾಕುವುದಿಲ್ಲ. ಎರಡಕ್ಕೂ ಇರುವಂತಹ ವ್ಯತ್ಯಾಸವನ್ನು ಅರಿತುಕೊಳ್ಳಿ. ಇಂದು ಪ್ರಾರ್ಥನೆ ಮಾಡುವಿರಾ? ದೇವರೇ, ವೃದ್ಧಿ ಮಾರ್ಗವನ್ನು ನನಗೆ ಬೋಧಿಸಿರಿ, ನಾನು ನಡೆಯಬೇಕಾದ ಮಾರ್ಗವನ್ನು ನನಗೆ ತಿಳಿಸಿರಿ, ನಾನು ಹೇಗೆ ತೀರ್ಮಾನ ತೆಗೆದುಕೊಳ್ಳಬೇಕು, ಏನು ಮಾಡಬೇಕೆಂದು ನನಗೆ ತಿಳಿಸಿರಿ. ನೀವು ಹೇಳುವಂತೆ ನಾನು ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.